ರೋಡ್ ಹೀಗೆ ಇರುತ್ತಲ್ವಾ? ಆದ್ರೂ ನನ್ಗ್ಯಾಕೆಲ್ಲ ಹೊಸ್ದಾಗ್ ಅನಿಸ್ತಿದೆ. ಪ್ರೀತಿ ಅಂದ್ರೆ ಇದೇನಾ? ಒಣಗಿದ ಮರಕ್ಕೂ ಜೀವ ತುಂಬಿಸಿ ಹಸಿರಾಗ್ಸೋ ಶಕ್ತಿ ಪ್ರೀತಿಗಿದೆ ಅಂತಾರೆ. ನನ್ನ ಜೀವನದಲ್ಲೂ ಈ ಪ್ರೀತಿ ಹಾಗೆ ಬಂದಿದ್ಯಾ? ಹಲೋ ಮೇಡಮ್, ಮನೆ ರೀಚ್ ಆದ್ರಾ? ರೀಚ್ ಆದೆ. ಯಾಕೆ ಸಪ್ಪಗಿದ್ದೀರಾ? ನಮ್ಮನೇಲಿ ಪರಿಸ್ಥಿತಿ ಹೇಗಿದೆ? ನಮ್ಮನೆಯವರೆಲ್ಲ ಹೇಗಿದ್ದಾರೆ ಮೇಡಮ್? ನಿಮ್ಮನೆಯವರ? ಇವಾಗ ನಿಮ್ಮನೆಯವರು ನಮ್ಮನೆಯವರೇ ಅಲ್ವಾ? ನಿಮ್ಮಂತ ಅಳಿಯ ಸಿಕ್ಕಿದ್ದಾರೆ ಅಂತ ಅಪ್ಪಂಗೆ ಗೊತ್ತಾದ್ರೆ ಅವ್ರು ತುಂಬಾನೇ ಖುಷಿ ಪಡ್ತಾರೆ ಪಾರ್ಥ. ಆದ್ರೆ ಆದ್ರೆ ಅಪ್ಪ ನನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ ಪಾರ್ಥ. ಅವರಿಂದ ಯಾವ ವಿಷಯನ ಮುಚ್ಚಿಡೋಕೆ ನನ್ನ ಮನ್ಸು ಒಪ್ತಾ ಇಲ್ಲ. ನನ್ನ ಮನೆಗೆ ಬಂದಾಗ ಧೈರ್ಯ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಅಪ್ಪ ನನ್ನ ಹತ್ರ ಬಂದು ನನ್ನ ಮದ್ವೆ ಬಗ್ಗೆ ಇರೋ ಅವ್ರ ಕನಸಿನ ಬಗ್ಗೆ ಮಾತಾಡಿದ್ರು. ನಿನ್ನ ಮದ್ವೆನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಿನ್ನ ಕನ್ಯಾದಾನ ಮಾಡಿಕೊಡ್ಬೇಕು, ಅಳಿಯನ್ ಕಾಲ್ ತೊಳೆದು ನಿನ್ನ ದಾರಿ ಎರೆದು ಕೊಡಬೇಕು ಅಂತ ಎಲ್ಲ ಇಮೋಷ್ನಲ್ ಆಗಿ ಮಾತಾಡಿದ್ರು ಪಾರ್ಥ. ಅಂಥ ಟೈಮಲ್ಲಿ ನಿನ್ನ ಮಗಳು ಕೊರಳಿಗಾಗಲೇ ತಾಳಿ ಬಿದ್ದಿದೆ ಅಂತ ಅಪ್ಪನ ಹತ್ರ ನಾನು ಹೇಗೆ ಹೇಳಿ? ನೆನ್ಸ್ಕೊಂಡ್ರೆ ದುಃಖ ಆಗ್ತಿದೆ ಪಾರ್ಥ. ಇಷ್ಟು ಸಡನ್ ಆಗಿ ಇಷ್ಟು ದೊಡ್ಡ ಶಾಕ್ ಕೊಡಕ್ಕೆ ನನ್ನ ಕೈಲಾಗ್ಲಿಲ್ಲ. ಗಿಲ್ಟ್ ಫೀಲಲ್ಲಿ ಜೀವನ ಹಿಂಡ್ದ ಹಾಗಾಗ್ತದೆ. ಸಾರಿ ಮೇಡಮ್, ನನ್ನಿಂದ ನೀವು ಗಿಲ್ಟ್ ಫೀಲ್ ಆಗೋ ಹಾಗಾಯ್ತು. ಈ ಕೇಸ್ ಮುಗಿದ್ಮೇಲೆ ನಿಮ್ಮ ಜೊತೆ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡಿ ಆಮೇಲೆ ಮುಂದುವರೆಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅಷ್ಟರಲ್ಲೇ ಹೀಗಾಯ್ತು ಮೇಡಮ್. ಆ ದೇವ್ರ ಒಪ್ಪಿಗೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲಂತೆ. ಅಂಥದ್ರಲ್ಲಿ ನೀವು ನನ್ನ ಎದುರಿಗೆ ಮದುವೆ ಹೆಣ್ಣು ಗೆಟಪಲ್ಲಿ ಬಂದು ನಿಂತ್ರಿ. ನಿಮ್ಮನ್ನು ನೋಡಿದಾಗ ಇದೆಲ್ಲ ಆ ದೇವರೇ ಮಾಡಿಸ್ತಿದ್ದಾನೆ ಅಂತ ಅನಿಸ್ತು. ಆ ಕ್ಷಣಕ್ಕೆ ತಾಳಿ ಕಟ್ತಿದ್ರೆ ನಿಮ್ಮನ್ನೆಲ್ಲಿ ಕಳ್ಕೊಳ್ತೀನೋ ಅಂತ ಭಯ ಆಯ್ತು. ಅದಕ್ಕೆ ನಿಮ್ಮ ಒಪ್ಪಿಗೆನೂ ಕೇಳದೆ ತಾಳಿ ಕಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಮೇಡಮ್. ಒಂದೇ ಕೈಯಲ್ಲಿ ಚಪ್ಪಾಳಿ ಆಗಲ್ಲಲ್ವಾ? ಹೋಗ್ಲಿ ಬಿಡಿ. ಒಂದ್ ವಿಷಯ ನಡೆದು ಹೋದ್ಮೇಲೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಮುಂದೇನ್ ಮಾಡ್ಬೇಕು, ಅದನ್ನ ಹೇಗೆ ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಂತ ನಮ್ಮಪ್ಪ ಯಾವಾಗ್ಲೂ ನನ್ಗೆ ಹೇಳ್ತಿರ್ತಾರೆ. ಅದಕ್ಕೆ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೇನೆ. ಈ ಕೇಸ್ ಗೆದ್ದಿದ ತಕ್ಷಣ ಎಲ್ಲಾನು ಇದ್ದಿದ್ದ ಹಾಗೆ, ನಡೆದದನ್ನ ನಡೆದ ಹಾಗೆ ಅಪ್ಪನ ಹತ್ರ ಹೇಳ್ಬಿಡ್ತೀನಿ. ನೀವು ಬಿಡಿ ಮೇಡಮ್ ಗಟ್ಗಿತ್ತಿ, ನಾನು ನಿಮ್ ಜೊತೆ ಬಂದು ಮಾತಾಡ್ತೀನಿ. ಅದ್ ಸರಿ, ನಿಮ್ಮನೇಲಿ ಏನಂದ್ರು? ಮಾವ ಏನಂದ್ರು? ಮಾವ? ಅಂದ್ರೆ ನಿಮ್ಮಪ್ಪ ನನ್ ಮಾವನೇ ಅಲ್ವಾ? ನಡೀತಿರೋ ಮದ್ವಿಂದ ತಪ್ಪಿಸ್ಕೊಂಡು ಅರ್ಧಕ್ಕೆ ಎದ್ದು ಬಂದಿದ್ನಲ್ಲ, ಆ ಸಿಟ್ಟಿಗೆ ನಿಮ್ಮ ಮಾವ ನನ್ಗೆ ಹಲ್ಲುದ್ರ ಹಾಗೆ 2 ಹೊಡೆದ್ರು. ಅಯ್ಯಯ್ಯೋ, ಹೌದಾ? ನಾನ್ ಮಾಡಿರೋ ತಪ್ಪಿಗೆ ಅವ್ರಿಗೆ ಬಂದಿರೋ ಸಿಟ್ಟಿಗೆ ಇದು ಕಮ್ಮಿನೇ ಬಿಡಿ. ಅದು ನಿಜಾನೇ. 4-6 ಜನದ ಮುಂದೆ ಅವ್ರ ಮರ್ಯಾದೆ ಹೋದಾಗ ಪಾಪ ಅವ್ರಿಗಿನ್ನೆಷ್ಟು ಬೇಜಾರಾಗಿರ್ಬೇಡ. ಎಷ್ಟೇ ಆದ್ರೂ ಅಪ್ಪ ಅಲ್ವಾ, ಏನೋ ಕೋಪದಲ್ಲಿ ಹೊಡೆದಿರ್ತಾರೆ. ನಿನ್ ಬೇಜಾರಾಗ್ಬೇಡ. ಏನ್ ಮೇಡಮ್ ಇವಾಗ್ಲೇ ಮಾವನ್ ಪರವಾಗಿ ಮಾತಾಡ್ತಿದ್ದೀರಾ? ಇವಾಗ ನಮಗ್ ಮದ್ವೆ ಆಗಿದೆ ಅಂದ್ಮೇಲೆ ನಿಮ್ಮನೆಯವರು ನಮ್ಮನೆಯವರೇ ಅಲ್ವಾ?
ಹೌದು ಮೇಡಮ್, ನೀವು ಹೇಳಿದ್ ಸರಿ. ನೀವು ಅಷ್ಟೇ ಟಗರ್ ಪುಟ್ಟಿ. ನಾನು ನಿಜ ಹೇಳಿದ್ಮೇಲೂ ಹೀಗೆ ನನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಭಾರ್ಗವಿ, ಎಲ್ಲಿ ಹೋದ್ಲಿಳು? 2 ಗಂಟೆ ಆಗಿದೆ, ಭಾರ್ಗವಿ ಬಂದು ಮಲ್ಕೊಂಡೇ ಇಲ್ಲ. ಅಯ್ಯೋ, ಈಗಿನ ಕಾಲದ ಮಕ್ಕಳಿಗೆ ಹೊತ್ತು ಗೊತ್ತು ಅನ್ನೋದೇ ಇಲ್ಲಪ್ಪ. ನಾನೇ ಹೋಗಿ ನೋಡ್ತೀನಿ. ಭಾರ್ಗವಿ, 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 ಎಲ್ಲಿದ್ಯೆ? ಭಾರ್ಗವಿ, 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 ಹಾಸಿಗೆ ಹಾಸಿದ್ಯಲ್ಲ, ಬಂದು ಮಲ್ಕೋ ಬಾ. ಭಾರ್ಗವಿ, ಇಷ್ಟೊತ್ತಲ್ಲೇನು ಇಲ್ಲಿ ಮಲ್ಕೊಂಡಿದ್ಯಾ? ರೂಮಲ್ಲಿ ಬಂದು ಮಲ್ಕೋ ಬಾ. ನೀನು ಹೋಗಮ್ಮ, ಒಂದು 5 ನಿಮಿಷ ಬರ್ತೇನೆ. ಬೇಗ ಬಾ ಅಮ್ಮ. ಹೊತ್ತಿಗೆ ಮದ್ವೆ ಮಕ್ಕಳು ಅಂತ ಆದ್ರೆ ಈ ಊಟ ತಿಂಡಿ ನಿದ್ದೆ ಎಲ್ಲ ಸರಿಯಾಗಿ ಗೊತ್ತಾಗತ್ತೆ. ಏನ್ ಮಾಡೋದು, ನನ್ ಮಾತೆ ಕೇಳಲ್ಲ ಅಂತ್ಯ. ಎದ್ಬಾರೆ. ದಿನ ಈ ರೋಡ್ ಹೀಗೆ ಇರುತ್ತಲ್ವಾ? ಆದ್ರೂ ನನ್ಗ್ಯಾಕೆಲ್ಲ ಹೊಸ್ದಾಗ್ ಅನಿಸ್ತಿದೆ. ಪ್ರೀತಿ ಅಂದ್ರೆ ಇದೇನಾ? ಒಣಗಿದ ಮರಕ್ಕೂ ಜೀವ ತುಂಬಿಸಿ ಹಸಿರಾಗ್ಸೋ ಶಕ್ತಿ ಪ್ರೀತಿಗಿದೆ ಅಂತಾರೆ. ನನ್ ಜೀವನದಲ್ಲೂ ಈ ಪ್ರೀತಿ ಹಾಗೆ ಬಂದಿದ್ಯಾ? ಗೊತ್ತೋ ಗೊತ್ತಿಲ್ದೇನೋ ಅಪ್ಪನ್ನ ನೋಯಿಸಿದೀನಿ ಅನ್ನೋ ಬೇಜಾರ್ ಕಾಡ್ತಿದೆ. ಆದ್ರೆ ನಾನ್ ಪ್ರೀತಿಸಿರೋ ಹುಡುಗ ಅದೆಷ್ಟು ಒಳ್ಳೆಯವನು ಅಂತ ಗೊತ್ತಾದ್ರೆ ಅಪ್ಪ ತುಂಬಾನೇ ಖುಷಿ ಪಡ್ತಾರೆ ಅನ್ನೋ ನಂಬಿಕೆನೂ ನನ್ಗಿದೆ. ಇಷ್ಟು ದಿನ ನಂದೊಂದು ಪುಟ್ಟ ಪ್ರಪಂಚ ಆಗಿತ್ತು. ಅದರಲ್ಲಿ ಪ್ರೀತಿ ಅನ್ನೋ ಪದದ ಅರ್ಥನೇ ನಮ್ಮಪ್ಪ. ನಾನು ಅವ್ರ ಪ್ರೀತಿಯ ಗುಬ್ಬಚ್ಚಿ ಪುಟ್ಟಿ. ಪ್ರೀತಿ ಒಂದ್ ಸಮುದ್ರ ಆದ್ರೆ ಅದರ ಆಳ ನಮ್ಮಪ್ಪನ ಕಣ್ಣಲ್ಲಿ ಕಾಣುತ್ತೆ. ಅವ್ರಿಗೆ ನನ್ನ ಮೇಲಿರೋ ಮಮಕಾರದಲ್ಲಿ ಕಾಣುತ್ತೆ. ಈ ಥರ ಇನ್ನೊಬ್ರು ನನ್ನ ಇಷ್ಟಪಡೋಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ಳೋವಾಗ ಅವನು ನನ್ನ ಪ್ರಪಂಚದೊಳಗಡೆ ಕಾಲಿಟ್ಟ. ಬೆಟ್ಟದಷ್ಟು ಪ್ರೀತಿನ ಹೊತ್ತು ತಂದು ನನ್ ಮುಂದೆ ಸುರ್ದ. ಅಂತೂ ನನ್ನ ಪ್ರೀತಿಸ್ದೆ ಹೇಗಿರ್ಲಿ? ಈಗ್ಲೂ ಅಷ್ಟೆ, ಪ್ರೀತಿ ಅನ್ಕೊಡ್ಲೆ ನನ್ನ ಮನ್ಸಿಗೆ ನೆನ್ಪಾಗೋದು ಅಪ್ಪ. ಅವ್ರ ಜೊತೆಲಿ ಕೇಳೋ ಇನ್ನೊಂದು ಹೆಸರು ಅರ್ಜುನ್. ತೀಟೆ ಮಾಡ್ಬೇಡ, ಸುಮ್ನೆ ಕುತ್ಕೋ. ಬಾಯ್ಲಿ. ಏನಿನ್ ಹೆಸರು? ಅರ್ಜುನ್. ಅರ್ಜುನ್, ತುಂಬಾ ಚೆನ್ನಾಗಿದೆ ನಿನ್ ಹೆಸರು.
ಏನ್ ಪೂರ್ಣಿ, ಏನೋ ವಿಚಾರಕ್ಕೆ ಪೀಠಕ್ಕೆ ಹಾಕೋ ಕಾಣ್ತಾ ಇದೆಯಾ? ಏನ್ ವಿಷಯ? ಅದು ನಿಮ್ಗೆ ಏನು ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಾ ಇದೆ, ನೀನ್ ಯಾಕೋ ವಿಚಿತ್ರವಾಗಿ ಆಡ್ತಾ ಇದೀಯ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲ ರೀ, ನಮ್ ಭಾರ್ಗವಿ ಏನೋ ಒಂಥರ ಆಡ್ತಾ ಇದ್ದಾಳೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ ನನಗೆ. ಈಗ ಫೈನಲ್ ಜಡ್ಜ್ಮೆಂಟ್ ಇದೆಯಲ್ಲ, ಆ ಟೆನ್ಷನ್. ಪಾಪ ಊಟ ಅಲ್ಲೇ ಮಾಡ್ತಾಳೆ, ನಿದ್ದೆ ಅಲ್ಲೇ ಮಾಡ್ತಾಳೆ, ತಳಮಳ ಏನಾಗುತ್ತೋ ಅನ್ನೋ ಆತಂಕ ಎಲ್ಲ ಇರುತ್ತೆ. ಈ ಕೇಸ್ ಮುಗ್ದೋಗುತ್ತಲ್ಲ, ಆಮೇಲೆ ಸರಿ ಹೋಗ್ತಾಳೆ ಬಿಡು. ನಾನ್ ಹೇಳ್ತಾ ಇರೋದು ಕೇಸ್ ಬಗ್ಗೆ ಅಲ್ಲ. ಇನ್ಯಾವ್ದ್ರ ಬಗ್ಗೆ? ಅವಳು ಯಾಕೋ ನಮ್ಮ ಹತ್ರ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ. ಏನೋ ಕಳ್ಬೇಕಿನ ಹಾಗೆ ಒಬ್ಳೇ ತಲೆ ಬಗ್ಸ್ಕೊಂಡು ಹೋಗ್ತಾ ಇರ್ತಾಳೆ. ನನ್ಗನ್ಸತ್ತೆ ನಮ್ ಭಾರ್ಗವಿ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ ಅಂತ. ನಮ್ಮ ಪುಟ್ಟಿ ನಮ್ಮಿಂದ ಮುಚ್ಚಿಡತ್ತ? ನಿನಗೆಲ್ಲ ಭ್ರಮೆ. ಇಲ್ಲಿ ನೋಡಿ, ನಮ್ ಭಾರ್ಗವಿಗೆ ಏನೋ ಸಮಸ್ಯೆ ಎದುರಾಗಿದೆ. ಅವಳದನ್ನ ನಮ್ ಕೈಲಿ ಹೇಳ್ಕೊತಾ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಹಾಗೇನಾದ್ರೂ ಇದ್ರೆ ನನ್ನ ಹತ್ರ ನೇರವಾಗಿ ಬಂದು ಚರ್ಚಿಸ್ತಾಳೆ, ನನ್ನ ಹತ್ರ ಹೇಳ್ಕೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹಾಗೇನು ಇಲ್ಲ, ನಿನ್ ತಲೆ ಕೆಡಿಸ್ಕೋಬೇಡ. ಸರಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಯಾಕೆಷ್ಟು ಲೇಟು? ಸಾರಿ ಮೇಡಮ್, ಒಂದು 10 ನಿಮಿಷ ಲೇಟ್ ಆಯ್ತಪ್ಪ. ಆ 10 ನಿಮಿಷ 10 ಗಂಟೆ ಥರ ಇತ್ತು ಗೊತ್ತಾ? ಯಾಕೆ, ಬೇಜಾರಾಯ್ತಾ? ಕಾಯೋದ್ರಲ್ಲೇನೋ ಒಂಥರ ಖುಷಿ ಇತ್ತು. ಹೌದಾ ಮೇಡಮ್, 1 ನಿಮಿಷ ಬಂದೆ. ತಗೊಳ್ಳಿ ಮೇಡಮ್, ಮುಡ್ಕೊಳ್ಳಿ. ಹೂ ಮುಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ಏನು, ಹೆಣ್ಮಕ್ಳು ಹೂ ಮುಡ್ಕೊಳ್ಳೋದು ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ನನ್ನ ಹೆಂಡತಿ ಹೂ ಮುಡ್ಕೊಳ್ಳೋದು ನನಗೆ ತುಂಬಾ ಇಷ್ಟ. ತಗೊಳ್ಳಿ. ಎರಡು ಗಂಟೆಗೆ ಕೋರ್ಟ್ ಹತ್ರ ಹೋಗ್ಬೇಕು. ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮುಡ್ಕೊಳ್ತೀವಿ, ಸರಿನಾ? ಯಾವಾಗ ಬೇಕಾದ್ರೂ ಮುಡ್ಕೊಳ್ಳಿ. ಮುಡ್ಕೊಂಡ್ಮೇಲೆ ಒಂದು ಫೋಟೋ ಕಳಿಸಿ. ನನ್ನ ಹೆಂಡತಿ ಹೂ ಮುಡ್ಕೊಂಡಾಗ ಎಷ್ಟು ಮುದ್ದ ಕಾಣ್ತಾಳೆ ಅಂತ ನಾನು ನೋಡ್ಬೇಕಲ್ವಾ? ಸರಿ. ಓ, 1 ನಿಮಿಷ.